ಡಿಜಿಟಲ್ ಅರೆಸ್ಟ್ ಅಂತ ಟೆಕ್ಕಿಗೆ 11 ಕೋಟಿ ವಂಚನೆ ಮಾಡಿದ್ದಂತಹ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದಂತಹ 3 ಆರೋಪಿಗಳು ತನಿಖೆಯ ಸಂದರ್ಭದಲ್ಲಿ ಶಾಕಿಂಗ್ ವಿಚಾರವನ್ನ ಬಾಯ್ಬಿಟ್ಟಿದ್ದಾರೆ. ದುಬೈನಲ್ಲಿ ಕೂತ್ಕೊಂಡು ವಂಚಿಸ್ತಾ ಇರುವಂತಹ ವಂಚಕರಿಗೆ ಚೀನಾ ಪಾಕ್ ಲಿಂಕ್ ಇದೆ ಅನ್ನುವಂತ ಮಾಹಿತಿ ಬಯಲಾಗಿದೆ. ಕಿಂಗ್ ಪಿನ್ಗಳು ದುಬೈಗೆ ಕೆಲಸಕ್ಕೆ ಅಂತ ಕರ್ಕೊಂಡು ಹೋಗಿ ಪಾಸ್ಪೋರ್ಟ್ ವೀಸಾನ ಕಿತ್ಕೊಂಡು ಅದೇ ಯುವಕರಿಂದ ವಂಚನೆ ಮಾಡಿಸ್ತಿದ್ದಾರಂತೆ. ಪೊಲೀಸ್ ಕಸ್ಟಮ್ ಅಧಿಕಾರಿಗಳ ಹೆಸರಿನಲ್ಲಿ ವಿಡಿಯೋ ಕಾಲ್ ಮಾಡಿ ವಂಚನೆ ಮಾಡಲಾಗ್ತಾ ಇದೆ ಎನ್ನುವಂತಹ ವಿಚಾರ ತನಿಖೆಯ ಸಂದರ್ಭದಲ್ಲಿ ಬಯಲಾಗಿದೆ. ಈ ಡಿಜಿಟಲ್ ಅರೆಸ್ಟ್ ದುಬೈನಿಂದಾನೇ ಆಪರೇಟ್ ಆಗ್ತಾ ಇರೋದು. ಕಿಂಗ್ ಪಿನ್ ಮಾಸ್ಟರ್ ಮೈಂಡ್ಗಳಿರೋ ದುಬೈನಲ್ಲಿ. ಅಲ್ಲಿಂದಾನೇ ಸೈಬರ್ ವಂಚಕರು ರಾಜ್ಯದಲ್ಲಿರುವಂತಹ ಅಥವಾ ಈ ಭಾರತದಲ್ಲಿರುವಂತಹ ಉದ್ಯಮಿಗಳಿಗೆ ಅಥವಾ ಜನರಿಗೆ ದೋಖಾ ಮಾಡ್ತಿದ್ದಾರೆ. ಅಲ್ಲಿಂದಾನೇ ಭಾರತದಲ್ಲಿ ಕೋಟ್ಯಂತರ ರೂಪಾಯಿ ಹಣವನ್ನ ದೋಚಿದ್ದಾರೆ. ಈ ಸೈಬರ್ ವಂಚನೆಗೆ ಕೆಲವರನ್ನ ಬಳಸಿಕೊಳ್ತಾ ಇರೋದು ಪತ್ತೆಯಾಗಿದೆ. ಆನ್ಲೈನ್ ಲೋನ್ ಹಾಗೆ ಫ್ರೀ ಸ್ಕೀಮ್ ತೆಗೆದುಕೊಳ್ಳುವವರ ಮಾಹಿತಿಯನ್ನ ಕಲೆ ಹಾಕ್ತಾರಂತೆ ಕದೀಮರು. ಹಣಕ್ಕಾಗಿ ಆಧಾರ್ ನಂಬರ್, ಪ್ಯಾನ್ ನಂಬರ್ಗಳನ್ನ ಮಾರಾಟ ಮಾಡ್ತಾರಂತೆ. ಎಲ್ಲ ದಾಖಲೆಗಳನ್ನ ಕಲೆಕ್ಟ್ ಮಾಡ್ಕೊಳ್ತಾರೆ ಸೈಬರ್ ವಂಚಕರು. ಅದಾದ ಬಳಿಕ ಆ ಡೀಟೇಲ್ಸ್ನ ಪಾಕಿಸ್ತಾನ, ಚೀನಾ ದೇಶಕ್ಕೆ ಮಾರಾಟ ಮಾಡ್ತಾ ಇದ್ರಂತೆ. ಬಂಧಿತನಾಗಿರುವಂತಹ ಮುಂಬೈನ ತರುಣ್ ಇದೇ ಕೆಲಸವನ್ನ ಮಾಡ್ತಾ ಇದ್ದ. ಪೊಲೀಸ್ ತನಿಖೆಯಲ್ಲಿ ಈ ವಿಚಾರವನ್ನ ಬಾಯ್ಬಿಟ್ಟಿದ್ದಾನೆ. ದಾಖಲೆಯನ್ನ ಬಳಸಿ ಬ್ಯಾಂಕ್ ಖಾತೆಯನ್ನ ತೆಗೆದು ಕೋಟ್ಯಂತರ ರೂಪಾಯಿ ಅಕ್ರಮವನ್ನ ಎಸಗಿದ್ದಾರೆ. ಅಸಲಿ ವ್ಯಕ್ತಿಯ ಗಮನಕ್ಕೆ ಬಾರದೆ ಅಕ್ರಮ ವ್ಯವಹಾರಗಳು ನಡೀತಾ ಇತ್ತು. ಪೊಲೀಸರು ಮನೆ ಬಳಿ ಬಂದಾಗ ಎಲ್ಲ ವಿಚಾರ ಬೆಳಕಿಗೆ ಬಂದಿದೆ. ಹಾಗಾಗಿನೇ ಅಪರಿಚಿತರಿಗೆ ನಿಮ್ಮ ಡೀಟೇಲ್ಸ್ನ ಕೊಡೋಕ್ಕೂ ಮುನ್ನ ಎಚ್ಚರ ವಹಿಸಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.